ಈಗ ಸಂಪುಟ ಸರ್ಕಸ್ ಶುರುವಾಗಿದೆ. ಒಂದು ಕಡೆಗೆ ಲಾಬಿ ಮಾಡಕ್ಕೆ ಮಂತ್ರಿಗಳು ಹೋಗಿದ್ದಾರೆ ಆಗಬೇಕು ಅಂತ ಹೇಳಿ, ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಆಗುವಂಥವರು ಈಗ ಹೈಕಮಾಂಡ್ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ತಮ್ಮ ಜೊತೆಗೆ ಯಾರೆಲ್ಲ ಪದಗ್ರಹಣವನ್ನ ಸ್ವೀಕಾರ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಈಗ ದೆಹಲಿಯಲ್ಲಿ ನಡೀತಾ ಇರುವಂಥದ್ದು ಸಂಪುಟ ಸರ್ಕಸ್ಸು. ದೆಹಲಿ ತಲುಪಾಗಿದೆ. ಕೆಪಿಸಿ ಅಧ್ಯಕ್ಷ, ಸ್ಪೀಕರ್ ಹುದ್ದೆಗೆ ನೇಮಕ ಸೇರಿ ಹಲವು ವಿಚಾರ ಚರ್ಚೆ ಆಗ್ತಾ ಇದೆ ಅಂತೆ. ಸಚಿವ ಸಂಪುಟ ರಚನೆ, DCM ಗೊಂದಲ ಇವೆಲ್ಲವೂ ಕೂಡ ಇದ್ದಾವೆ. AIC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಭೆ ಕೂಡ ಮಾಡ್ತಾ ಇದ್ದಾರೆ. ಸಂಜೆ 6 ಗಂಟೆಗೆ ಹೈಕಮಾಂಡ್ ಜೊತೆಗೆ ಸಭೆ ಇದೆ. ಕ್ಯಾಬಿನೆಟ್ ಪಟ್ಟಿ ಇವತ್ತೇ ಫೈನಲ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಂತೂ ಈಗ ಸರ್ಕಸ್ ನಡೀತಾ ಇದೆ. ಯಾವ ರೀತಿಯಲ್ಲಿ DCM ಹುದ್ದೆಯನ್ನು ಕೊಡಬೇಕಾ ಬೇಡವಾ ಅನ್ನೋ ಗೊಂದಲ. ಈಗ ಅಲ್ಲಿ ಚರ್ಚೆ ಆಗಬೇಕಾಗಿರುವಂಥದ್ದು ಒಂದು DCM ವಿಚಾರದಲ್ಲಿ. ಸಚಿವ ಸಂಪುಟ ರಚನೆ ಬಗ್ಗೆ ಸ್ವತಃ DK ಶಿವಕುಮಾರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಬಿಡೋಣ. ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂಗೆ ಬಂದಿದ್ದೀರಿ, ಮಾಡಬೇಕಲ್ಲಪ್ಪ. ಕ್ಯಾಬಿನೆಟ್ ಮಾಡುವ ಬೇಡ ಹೇಳ್ಬಿಡು. ಹೌದು ಸರ್, ಈ DCM ಬಗ್ಗೆ ಭಾಳ ಗೊಂದಲ ಇದೆ. 2-3 ಅನ್ನೋ ಸರ್, ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂಗೆ ಬಂದಿದ್ದೀರಿ, ಮಾಡಬೇಕಲ್ಲಪ್ಪ. ಕ್ಯಾಬಿನೆಟ್ ಮಾಡುವ ಬೇಡ ಹೇಳ್ಬಿಡು. ಹೌದು ಸರ್, ಈ DCM ಬಗ್ಗೆ ಭಾಳ ಗೊಂದಲ ಇದೆ. 2-3 ಅನ್ನೋ ಸರ್, ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂಗೆ ಬಂದಿದ್ದೀರಿ, ಮಾಡಬೇಕಲ್ಲಪ್ಪ. ಕ್ಯಾಬಿನೆಟ್ ಮಾಡುವ ಬೇಡ ಹೇಳ್ಬಿಡು. ಹೌದು ಸರ್, ಈ DCM ಬಗ್ಗೆ ಭಾಳ ಗೊಂದಲ ಇದೆ. 2-3 ಅನ್ನೋ ಸರ್, ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂಗೆ ಬಂದಿದ್ದೀರಿ, ಮಾಡಬೇಕಲ್ಲಪ್ಪ. ಕ್ಯಾಬಿನೆಟ್ ಮಾಡುವ ಬೇಡ ಹೇಳ್ಬಿಡು. ಹೌದು ಸರ್, ಈ DCM ಬಗ್ಗೆ ಭಾಳ ಗೊಂದಲ ಇದೆ. 2-3 ಅನ್ನೋ ಸರ್, ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂಗೆ ಬಂದಿದ್ದೀರಿ, ಮಾಡಬೇಕಲ್ಲಪ್ಪ. ಕ್ಯಾಬಿನೆಟ್ ಮಾಡುವ ಬೇಡ ಹೇಳ್ಬಿಡು. ಹೌದು ಸರ್, ಈ DCM ಬಗ್ಗೆ ಭಾಳ ಗೊಂದಲ ಇದೆ. 2-3 ಅನ್ನೋ ಸರ್. ಇದು ಈಗ ಕ್ಯಾಬಿನೆಟ್ ಮಾಡಬೇಕಲ್ಲಪ್ಪ, ಮಾಡಬಾರ್ದಾ ಹೇಳು ಅಂತ ಹೇಳಿದರು ಅವ್ರದ್ದೇ ಆದಂಥ ಸ್ಟೈಲಲ್ಲಿ. ಬಟ್ ಹೋಗಿರೋದೇ ಅದನ್ನೇ ಮಾತನಾಡಕ್ಕೆ ಹೋಗಿದ್ದಾರೆ. ಅದೆಲ್ಲವೂ ಕೂಡ ಈಗ ಬಗೆಹರಿಬೇಕಾಗಿದೆ. ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾರೆ. ಕ್ಲಾರಿಟಿ ಅಂತೂ ಒಂದು ಸಿಕ್ಕಂಗೆ ಕಾಣಿಸ್ತಾ ಇದೆ ಅವರಿಗೆ. ಯಾವ ರೀತಿಯಾಗಿ ಈ ವಿಚಾರದಲ್ಲಿ ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಕ್ಯಾಬಿನೆಟ್ ಮಾಡಬೇಕಲ್ಲಪ್ಪ ಬೇಡವಾ ಅಂತ ಕೇಳ್ತಾ ಇದ್ರು. ಓಕೆ, ಮಾಡಿ ಅಂತಲೇ ಹೇಳಬೇಕಾಗಿತ್ತು ಅವರಿಗೆ, ಬೇಗ ಮಾಡಿ ಸರ್ ಅಂಥೇಳಿ. ಇರಲಿ, ಏನು ನಡೀತಾ ಇದೆ ದೆಹಲಿಯಲ್ಲಿ? ಯಾವ ರೀತಿಯಾಗಿ DK ಶಿವಕುಮಾರ್ ಅವರು ಓಡಾಡ್ತಾ ಇದ್ದಾರೆ? ಅರುಣ್ ನೋಡಿ, ದೆಹಲಿಯಲ್ಲಿ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಲಬುರಗಿಯಿಂದ ಹೊರಟು ಈಗ ದೆಹಲಿಯನ್ನು ತಲುಪಿರುವಂಥದ್ದು. KC ವೇಣುಗೋಪಾಲ್ ಒಬ್ಬರಿಗೆ ದೆಹಲಿಯನ್ನು ತಲುಪಬೇಕಾಗಿದೆ. ಅವರು ಬಂದ ತಕ್ಷಣ ಬಹುತೇಕ ಸಂಜೆ 6 ಗಂಟೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆಗಳಾಗಬಹುದು. ಒಂದು ಹಂತದಲ್ಲ ಅಥವಾ 2 ಹಂತದಲ್ಲ ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈಗಿರುವಂಥ ಮಾಹಿತಿಗಳ ಪ್ರಕಾರ 8ರಿಂದ 10 ಜನ ಸಚಿವರೊಂದಿಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದಾದ ಬಳಿಕ 2ನೇ ಹಂತದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದರ ಜೊತೆಗೆ DCM ಹುದ್ದೆಯನ್ನು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳಾಗಬಹುದು. ಮತ್ತು KPCC ಅಧ್ಯಕ್ಷ ಸ್ಥಾನ ಮತ್ತು ಸ್ಪೀಕರ್ ಹುದ್ದೆ ಇವನ್ನ ಯಾರ್ಯಾರಿಗೆ ಕೊಡಬೇಕು, ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಯನ್ನು ವಹಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತ ಚರ್ಚೆಗಳ ಬಳಿಕ
ಅಂತಿಮ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ದೆಹಲಿಯಲ್ಲಿ ಸಚಿವ ಸಂಪುಟ ಕಸರತ್ತಿನ ಬೆಳವಣಿಗೆಗಳು ಶಿಫ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಶಾಸಕರು, ಮಾಜಿ ಸಚಿವರು, ಪರಿಷತ್ನ ಸದಸ್ಯರು ಎಲ್ಲರೂ ಕೂಡ ಬಂದು ತಮಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಈಗ ಲಾಬಿ ಅಂತೂ ಕೆಲವ್ರು ಮಾಡ್ತಾರೆ, ಮಾಡದೇ ಇರೋಕ್ಕಾಗತ್ತಾ? ಮಾಡಬೇಕಲ್ಲಪ್ಪ. ಸರ್, ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂಗೆ ಬಂದಿದ್ದೀರಿ. ಮಾಡಬೇಕಲ್ಲಪ್ಪ. ಕ್ಯಾಬಿನೆಟ್ ಮಾಡುವ ಬೇಡ ಹೇಳ್ಬಿಡು. ಹೌದು ಸರ್, ಈ DCM ಬಗ್ಗೆ ಭಾಳ ಗೊಂದಲ ಇದೆ, 2-3 ಅನ್ನೋದು. ಸರ್, ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂಗೆ ಬಂದಿದ್ದೀರಿ.